ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಕೊಲೋಷಿಯನ್ಸ್, ಚಾಪ್ಟರ್ 2, 2ನೇ ಅಧ್ಯಾಯ. ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳುವಂಥ ಸಂಗತಿ ಏನಂತ ಹೇಳಿದ್ರೆ, ಜಯದ ಬಗ್ಗೆ ಬಹಳಷ್ಟು ಫೋಕಸ್ ಮಾಡಿ ಹೇಳಲಾಗಿದೆ. ಕೊಲೊಸ್ಸೆ 2ರಲ್ಲಿ ದ ವಿಕ್ಟರಿ, ಅದು ಮುಖ್ಯವಾಗಿ ಕ್ರಿಸ್ತನ ಜಯದ ಬಗ್ಗೆ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಆತನು ಜಯ ಸಾಧಿಸಿದ್ದರ ಕುರಿತಾಗಿ ಹೇಳಿರುವಾಗ, ಆತನ ಜಯವೇ ನಮ್ಮ ಜಯ. ಯಾಕಂತ ಹೇಳಿದ್ರೆ ಕೊಲೊಸ್ಸೆ 2:15 ಬರೆದಿರುವಂಥದ್ದು ಏನಂದರೆ, ಶಿಲುಬೆಯ ಮೇಲೆ ಅವುಗಳ ಮೇಲೆ ಜಯ ಸಾಧಿಸಿದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗಾದರೆ ಈ ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ಜಯಕರವಾದ ಜೀವನದ 13 ರಹಸ್ಯಗಳನ್ನು ನೋಡಿಕೊಳ್ಬೋದು. 13 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ನಾನು ಜಯಕರವಾದ ಜೀವನವನ್ನು ಜೀವಿಸಬೇಕಾದರೆ ಆತ್ಮಿಕ ಜಯ ಇದು. ಕ್ರೀಡಾಂಗಣದ ಜಯ ಅಲ್ಲ, ಆರ್ಥಿಕ ಜಯ ಅಲ್ಲ, ರಾಜಕೀಯ ಜಯವಲ್ಲ, ವಿದ್ಯಾಭ್ಯಾಸದ ಜಯವಲ್ಲ, ಆದರೆ ಇದು ಆತ್ಮಿಕ ಜಯ. ಆತ್ಮಿಕ ಜಯದ 13 ಆತ್ಮಿಕ ರಹಸ್ಯಗಳು, 13 ಸ್ಪಿರಿಚುವಲ್ ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ವಿಕ್ಟರಿ. ಮೊಟ್ಟ ಮೊದಲನೇದಾಗಿ ನೋಡುವಾಗ 2ನೇ ಅಧ್ಯಾಯ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ, ಶ್ರಮಿಸುವುದು, ಸ್ಟ್ರೈವಿಂಗ್ ಆರ್ ಲೇಬರಿಂಗ್ ಫಾರ್ ಅದರ್ಸ್. ಪೌಲನು ಇತರರಿಗಾಗಿ, ಅಂದರೆ ಕೊಲೊಸ್ಸಿಯರಿಗಾಗಿ, ಲವೋದಿಕೀಯ ಸಭೆಯವರಿಗಾಗಿ, ವೈಯಕ್ತಿಕವಾಗಿ ಮತ್ತು ಭೇಟಿಯಾಗದವರಿಗಾಗಿ, ಈ ರೀತಿಯಾಗಿ ಒಟ್ಟು ಇತರರಿಗಾಗಿ ಶ್ರಮಿಸುವಂಥ ಒಂದು ಮನೋಭಾವನೆ. ಈ ಹ್ಯಾಡ್ ಅನ್ ಆ್ಯಟಿಟ್ಯೂಡ್ ಆಫ್ ಲೇಬರಿಂಗ್ ಫಾರ್ ದ ಸೇಕ್ ಆಫ್ ಅದರ್ಸ್. ಅದರಲ್ಲಿ ಏನು ತೋರಿಸ್ತದೆ? ನಿಸ್ವಾರ್ಥತೆ, ಶ್ರಮೆ, ಶಿಸ್ತು. ಈ ಒಂದು ಶ್ರಮಿಸುವುದು, ಇತರರಿಗಾಗಿ ಶ್ರಮಿಸುವುದು ಜಯಕರವಾದ ಜೀವನದ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ವಿಕ್ಟೋರಿಯಸ್ ಲೈಫ್ ಈಸ್ ಟು ಸ್ಟ್ರೈವ್ ಆರ್ ಲೇಬರ್, ಪರ್ಟಿಕ್ಯುಲರ್ಲಿ ಲೇಬರ್ ಫಾರ್ ಅದರ್ಸ್. ಎರಡನೇದಾಗಿ 2ನೇ ವಚನ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಚನ, ಅವರು ಹೃದಯದಲ್ಲಿ ಉತ್ತೇಜನಗೊಂಡು, ಎನ್ಕರೇಜ್ಮೆಂಟ್. ಹಾಗಾದರೆ ಜಯಕರವಾದ ಜೀವನದ 2ನೇ ರಹಸ್ಯ ಉತ್ತೇಜನ. ಹೌದು, ಪೌಲನು ಉತ್ತೇಜನ ಮಾಡುವ ವ್ಯಕ್ತಿ ಮತ್ತು ಕೊಲೊಸ್ಸೆಯರು ಉತ್ತೇಜನ ಹೊಂದುವ ವ್ಯಕ್ತಿ. ಒಟ್ಟು ನಮ್ಮ ಜೀವನದಲ್ಲಿ ಉತ್ತೇಜನ ಭಾಳ ಪ್ರಾಮುಖ್ಯ. ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ತಮಾಷೆಯಾಗಿ ಹೇಳಿದರು, ಆದರೂ ಕೂಡ ಅದು ನನ್ನ ಮನಸ್ಸಲ್ಲಿ ಉಳಿದು ಬಿಡ್ತು. ಇಫ್ ಯು ಕೆನಾಟ್ ಎನ್ಕರೇಜ್ ಮೀ, ಡು ನಾಟ್ ಡಿಸ್ಕರೇಜ್ ಮೀ. ನೀನು ನನಗೆ ಉತ್ತೇಜನ ನೀಡಲಿಕ್ಕೆ ಆಗದಿದ್ದರೆ ನನಗೆ ನಿರಾಶೆಗೊಳಿಸಬೇಡ. ಆದುದರಿಂದ ಈ ಉತ್ತೇಜನ ಭಾಳ ಪ್ರಾಮುಖ್ಯ. ಅದು ಆತ್ಮಿಕ ಜೀವನದಲ್ಲಿ ಆತ್ಮಿಕ ಉತ್ತೇಜನ ಭಾಳ ಪ್ರಾಮುಖ್ಯ. ಯಾವ ರೀತಿಯಾಗಿ ಒಂದು ಸ್ಪೋರ್ಟ್ಸ್ನಲ್ಲಿ, ಕ್ರಿಕೆಟ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ವೀಕ್ಷಿಸುವಂಥವರು ಯಾವ ರೀತಿಯಾಗಿ ತಮ್ಮ ಬೆಂಬಲಿಗರಿಗೆ, ತಮ್ಮ ಆಟಗಾರರಿಗೆ, ತಮ್ಮ ಅಚ್ಚುಮೆಚ್ಚಿನ ಕ್ರೀಡಾ
ವೀರರಿಗಾಗಿ, ಶೂರರಿಗಾಗಿ ಏನು ಮಾಡ್ತಾರೆ? ಉತ್ತೇಜನ ಕೊಡ್ತಾರೆ, ಚಪ್ಪಾಳೆ ತಟ್ತಾರೆ. ಆ ರೀತಿಯಾಗಿ ಆತ್ಮಿಕ ಜೀವನದಲ್ಲಿ ಉತ್ತೇಜನ ನಮಗೆ ಆತ್ಮಿಕ ಜಯವನ್ನು ಕೊಡುವಂಥದ್ದಾಗ್ತದೆ. ಮೂರನೇದಾಗಿ ಪ್ರೀತಿ. ಅದೇ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಚನದಲ್ಲಿ ಅವರು ಪ್ರೀತಿಯಲ್ಲಿ ಒಂದಾಗಿ, ಒನ್ನೆಸ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗಿ. ಹಾಗಾದರೆ ಪ್ರೀತಿ, ಆ ಪ್ರೀತಿಯಲ್ಲಿ ಒಂದಾಗಿರಬೇಕು. ಮತ್ತು ಪ್ರೀತಿ ಅಂತ ಇಲ್ಲಿ ಹೇಳಿದಾಗ ಅದು ಯಾವ ಪ್ರೀತಿ? ದೈವಿಕ ಪ್ರೀತಿ. ದೈವಿಕ ಪ್ರೀತಿ, ದೇವರ ಪ್ರೀತಿ. ಮಾನವ ಪ್ರೀತಿ ಅಂತ ಒಂದಿದೆ, ದೈವಿಕ ಪ್ರೀತಿ ಅಂತ ಕೂಡ ಇನ್ನೊಂದಿದೆ. ಆದ ಕಾರಣ ಆತ್ಮಿಕ ಜೀವನದಲ್ಲಿ ಆತ್ಮಿಕ ಜಯವನ್ನು ಹೊಂದಬೇಕಾದರೆ ಆತ್ಮಿಕ ಪ್ರೀತಿ, ದೈವಿಕ ಪ್ರೀತಿ, ಇದು ಮೂರನೇ ರಹಸ್ಯ. ನಾಲ್ಕನೇ ರಹಸ್ಯ ಪ್ರಕಟಣೆ. ಆತ್ಮಿಕ ಜಯವನ್ನು ಹೊಂದಬಯಸುವುದಾದರೆ ನಾಲ್ಕನೇ ಆತ್ಮಿಕ ರಹಸ್ಯ ಏನಂದರೆ ಆತ್ಮಿಕ ಪ್ರಕಟಣೆ, ಸ್ಪಿರಿಚುವಲ್ ರೆವಲೇಷನ್. ಡೆಫಿನಿಷನ್ ಆಫ್ ರೆವಲೇಷನ್, ಒಂದು ಪ್ರಕಟಣೆಯ ಅರ್ಥ ಏನಂತ ಹೇಳಿದರೆ, ಸ್ಪಷ್ಟ ಅರ್ಥ ಏನಂತ ಹೇಳಿದರೆ, ದೇವರು ಕೊಡುವ ಬೆಳಕು. ದೇವರು ನಮಗೆ ಬೆಳಕನ್ನು ಕೊಡುವುದಾದರೆ ದೇವರ ರಹಸ್ಯವಾಗಿರುವ ಕ್ರಿಸ್ತನನ್ನು, ದೇವರ ರಹಸ್ಯವಾಗಿರುವ ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ಪೂರ್ಣ ಜ್ಞಾನದ ಸರ್ವ ಐಶ್ವರ್ಯ ಇವೆಲ್ಲ ಕೂಡ ಈ ಪ್ರಕಟಣೆಯಿಂದ ಒಂದು ಚಾವಿಯೋಪಾದಿಯಲ್ಲಿ, ಪಾಸ್ವರ್ಡ್ನ ಉಪಾದಿಯಲ್ಲಿ ಅದು ಸಹಾಯಕರವಾದದ್ದು. ಇತ್ತೀಚೆಗೆ ನನಗೆ ಪ್ರಿಯವಾದವರು ಒಬ್ಬರು ಅಥವಾ ಇಬ್ಬರು ತಮ್ಮ ಮನೆಯಲ್ಲಿ ಹೊಸದಾದಂಥ ಒಂದು ಲ್ಯಾಪ್ಟಾಪ್ ತಗೊಂಡಿದ್ದಾರೆ. ಅದರ ಪಾಸ್ವರ್ಡ್ ಹಾಕಿಬಿಟ್ಟು ಅದನ್ನು ಮರೆತು ಬಿಟ್ಟಿದ್ದಾರೆ. ಆದ ಕಾರಣ ಸುಮಾರು 5, 6, 7 ತಿಂಗಳು ಅದನ್ನು ಉಪಯೋಗ ಮಾಡದೆ ಹಾಗೆ ಇಟ್ಬಿಟ್ಟಿರು. ಯಾಕಂದರೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನಾನು ಅದನ್ನು ತಕ್ಕೊಂಡು ಯಾರಿಗಾದರೂ ಕೊಡೋಣ ಎಂಬುದಾಗಿ ಯೋಚನೆ ಮಾಡ್ತಿರುವಾಗ ಆ ಸಹೋದರರು ನನಗೆ ತಿಳಿಸಿದರು, ಈ ರೀತಿಯಾಗಿ ಪಾಸ್ವರ್ಡ್ ಒಂದು ಕಡೆ ಬರೆದಿಟ್ಟಿದ್ದೆ, ಅದು ಸಿಕ್ಬಿಡ್ತು ಎಂಬುದಾಗಿ ಹೇಳಿದಾಗ ಅದನ್ನು ಉಪಯೋಗಿಸಿದಾಗ, ಪಾಸ್ವರ್ಡನ್ನು ಬಳಸಿದಾಗ ಆ ಒಂದು ಸಾವಿರಾರು ರೂಪಾಯಿಗಳ ಲ್ಯಾಪ್ಟಾಪ್ ಉಪಯುಕ್ತವಾಯಿತು, ತೆರೆಯಿತು, ಪ್ರಯೋಜನಕರವಾಯಿತು. ಹಾಗೆಯೇ ನಮ್ಮ ಹತ್ರ ಬೈಬಲ್ ಇದೆ. ಆ ಪಾಸ್ವರ್ಡ್ ಬಂದು ಪ್ರಕಟಣೆ, ಆ ಪ್ರಕಟಣೆ ನಮಗೆ ದೈವಿಕವಾದ ಪ್ರಕಟಣೆ ನಮಗೆ ಸಿಕ್ಕುವಾಗ ಏನಾಗ್ತದೆ, ಅದು ಜಯಕರವಾದ ಜೀವನಕ್ಕೆ ನಡೆಸ್ತದೆ. ಐದನೇದಾಗಿ ಹೊಂದಿಕೊಳ್ಳುವುದು, ರಿಸೀವಿಂಗ್. ಇದು ಒಂದು ರೀತಿಯಿಂದ ವಿಶ್ವಾಸಕ್ಕೆ ಸೂಚಿತವಾಗಿರ್ಬೋದು. ಅದೇನೆಂದರೆ ಸ್ವೀಕಾರ ಮಾಡುವುದು. ದೇವರು ಎಷ್ಟೊಂದು ಕೊಡ್ತಾ ಇರುವಾಗ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಯೋಂಗಿ ಚೋ ಎಂಬ ಭಕ್ತರು ಒಂದು ಸಾರಿ ಹೇಳಿದ್ದನ್ನು ಕೇಳಿಸ್ಕೊಂಡೆ, ನಮಗೆ ದೇವರು ಕೊಡುವುದೆಲ್ಲವನ್ನು ನಾವು ಸ್ವೀಕಾರ ಮಾಡುವವರಾಗಿರಬೇಕು ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ದೃಢವಾಗಿ ಸರ್ವ ಐಶ್ವರ್ಯವನ್ನು ದೃಢವಾಗಿ ನೀವು ಹೊಂದಬೇಕೆಂಬುದೇ ನನ್ನ ಅಪೇಕ್ಷೆ ಅಂತ ಹೇಳ್ಬಿಟ್ಟು ಕೊಲೊಸ್ಸೆಯರಿಗೆ ಪೌಲನು ಬರೀತಾನೆ. ನೀವು ಹೊಂದಬೇಕು, ನೀವು ಶುಡ್ ರಿಸೀವ್ ಇಟ್. ಏನು? ಪೂರ್ಣ ಜ್ಞಾನ, ಪೂರ್ವ ಜ್ಞಾನದ ಸರ್ವ ಐಶ್ವರ್ಯವನ್ನು ದೃಢವಾಗಿ ಹೊಂದಬೇಕು. ಆ ರೀತಿಯಾಗಿ ಹೊಂದಿಕೊಂಡಾಗ ಏನಾಗ್ತದೆ? ಆತ್ಮಿಕ ಜಯ, ಸ್ಪಿರಿಚುವಲ್ ವಿಕ್ಟ್ರಿ ಅಥವಾ ಆತ್ಮಿಕ ಜಯಕರವಾದ ಜೀವನ. ಆರನೇದಾಗಿ ಇನ್ನೊಂದು ವಿಚಿತ್ರವಾದಂಥದ್ದು, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಆತ್ಮಿಕ ತಂದೆಯನ್ನು ನೋಡಲು ಅನುಮತಿಸುವುದು.
ವಾವ್, ಇದು ದೊಡ್ಡ ಮಾತು, ಇದನ್ನು ವಿವರಿಸಬೇಕು ನಾನು. ಅಲವಿಂಗ್ ದ ಸ್ಪಿರಿಚುವಲ್ ಫಾದರ್ ಟು ಸಿ ದ ಸ್ಪಿರಿಚುವಲ್ ಚೈಲ್ಡ್. 5ನೇ ವಚನ ಓದ್ತೀನಿ, ಅವಾಗ ನಿಮಗೊಂದು ಸ್ಪಷ್ಟತೆ ಸಿಗ್ಬೋದು. ನಾನು ಶಾರೀರಿಕವಾಗಿ ನಿಮ್ಮಿಂದ ದೂರವಾಗಿದ್ದರು, ಇದು ಪೌಲನು ಹೇಳೋದು ಕೊಲೊಸ್ಯರಿಗೆ, ನಾನು ದೂರವಾಗಿದ್ದರು, ಶಾರೀರಿಕವಾಗಿ ನಿಮ್ಮಿಂದ ದೂರವಾಗಿದ್ದರು, ಆತ್ಮದಲ್ಲಿ ನಿಮ್ಮೊಂದಿಗಿದ್ದು. ವಾವ್, ಆತ್ಮದಲ್ಲಿ ನಿಮ್ಮೊಂದಿಗಿದ್ದು ನೀವು ಎಷ್ಟು ಕ್ರಮವುಳ್ಳವರೆಂಬುದನ್ನು, ಕ್ರಿಸ್ತನಲ್ಲಿ ನಿಮ್ಮ ವಿಶ್ವಾಸ ಎಷ್ಟು ದೃಢವಾಗಿದೆ ಎಂಬುದನ್ನು ನೋಡಲು ನನಗೆ ಆನಂದವಾಗುತ್ತದೆ. ವಾವ್, ದೂರವಾಗಿದ್ದರೂ ಕೂಡ ಪೌಲನು ನೋಡ್ತಾ ಇದ್ದಂತೆ ಆತ್ಮದಲ್ಲಿ. ಪಾಲ್ ಕುಡ್ ಸಿ ಇನ್ ದ ಸ್ಪಿರಿಟ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ದೂರದಿಂದ ಆತ್ಮದಲ್ಲಿ ನೋಡುವಂಥ ಒಂದು ಅನುಭವ ಆತ್ಮಿಕ ಜಯಕ್ಕೆ ನಡೆಸ್ತದೆ. ಸೊ ವೆನ್ ಯು ಅಲೌ ದ ಸ್ಪಿರಿಚುವಲ್ ಫಾದರ್ ಟು ಸಿ, ಆತ್ಮಿಕ ತಂದೆಯನ್ನು ದೂರದಿಂದ ಆತ್ಮದಲ್ಲಿ ನೋಡುವುದಕ್ಕೆ ಅನುಮತಿಸುವಾಗ ಏನಾಗ್ತದೆ, ಅದು ಜಯಕರವಾದ ಜೀವನಕ್ಕೆ ನಡೆಸ್ತದೆ. ಅದು 6ನೇ ರಹಸ್ಯ. 7ನೇದಾಗಿ ಓವರ್ಫ್ಲೋಯಿಂಗ್ ಗ್ರ್ಯಾಟಿಟ್ಯೂಡ್, ತುಂಬಿ ಹೊರಸೂಸುವ ಕೃತಜ್ಞತೆ. 7ನೇ ವಚನ ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಚನದಲ್ಲಿ, ಕ್ರಿಸ್ತನಲ್ಲಿಯೇ ನೀವು ಬೇರೂರಿದವರಾಗಿ ವೃದ್ಧಿ ಹೊಂದಿ ಕೃತಜ್ಞತೆಯಿಂದ ತುಂಬಿದವರಾಗಿ. ಕ್ರಿಸ್ತನಲ್ಲಿ ನಾನಿದ್ದೇನೆ ಎಂಬುದಕ್ಕೆ, ಬೇರೂರಿದ್ದೇನೆ ಎಂಬುದಕ್ಕೆ ಒಂದು ಸೂಚನೆ ಏನಂತ ಹೇಳಿದರೆ, ಕೃತಜ್ಞತೆಯಿಂದ ತುಂಬಿರ್ತೇನೆ. ಐ ಬಿ ಓವರ್ಫ್ಲೋಯಿಂಗ್ with thanksgiving. ಆದುದರಿಂದ ನಾವು ಜಯಕರವಾದ ಜೀವನವನ್ನು ಜೀವಿಸಬೇಕಾದರೆ 7ನೇ ರಹಸ್ಯ ಏನಂತ ಹೇಳಿದರೆ ಕೃತಜ್ಞತೆ, ಥ್ಯಾಂಕ್ಸ್ ಗಿವಿಂಗ್. ಅದಕ್ಕೆ ಆಪೋಸಿಟ್ಟು ಗೊಣಗುಟ್ಟುವಿಕೆ. ಇಫ್ ಗ್ರಂಬ್ಲಿಂಗ್ ಲೀಡ್ಸ್ ಟು ಡಿಫೀಟ್, ಥ್ಯಾಂಕ್ಸ್ ಗಿವಿಂಗ್ ಲೀಡ್ಸ್ ಟು ವಿಕ್ಟರಿ. ಹೌದು, ಗೊಣಗುಟ್ಟುವಿಕೆ ನಮಗೆ ಸೋಲಿಗೆ ನಡೆಸುವುದಾದರೆ, ಕೃತಜ್ಞತೆ ಸಲ್ಲಿಸುವುದು ನಮಗೆ ಜಯಕ್ಕೆ ನಡೆಸ್ತದೆ. 8ನೇದಾಗಿ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿರುವುದು. ಬೀಯಿಂಗ್ ಇನ್ ಕ್ರೈಸ್ಟ್ ಫುಲ್ನೆಸ್ ಆರ್ 100%. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2:10 ನಾವು ನೋಡುವಾಗ, ನೀವು ಆತನಲ್ಲಿ ಪರಿಪೂರ್ಣರಾಗಿದ್ದೀರಿ. ವಾವ್, ಇದು ಭಾಳ ದೊಡ್ಡ ಮಾತು. ಸುಮಾರು 40 ವರ್ಷಗಳ ಹಿಂದೆ ಇದನ್ನು ನಾನು ಹಾಡಿನ ರೂಪದಲ್ಲಿ ಯಾರು ಹಾಡ್ತಾ ಇದ್ರು, ಅದನ್ನು ಕೇಳಿಸ್ಕೊಂಡೆ, ಹಾಡು ಕಲ್ತ್ಕೊಂಡೆ. ಭಾಳ ಚೆನ್ನಾಗಿದೆ. ಕಂಪ್ಲೀಟ್ ಯು ಆರ್ ಕಂಪ್ಲೀಟ್ ಇನ್ ಹಿಮ್ ಅಂತ ಹೇಳುವಂಥ ಒಂದು ಹಾಡು. ಆದರೆ ಇನ್ನೂ ಇದನ್ನು ನಾನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇನಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ. ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಹಾಗಾದರೆ ಜಯಕರವಾದ ಜೀವನಕ್ಕೆ ನಾವು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿದ್ದೇವೆ ಎಂಬ ಅನುಭವ ಪ್ರಕಟಣೆ ನಮ್ಮನ್ನು ಜಯಕ್ಕೆ ನಡೆಸ್ತದೆ. ಅವರ್ ಬೀಯಿಂಗ್ ಕಂಪ್ಲೀಟ್ ಇನ್ ಹಿಮ್ will lead us to victory for Christ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಗತಿ ಏನಂದರೆ, 10ನೇ ವಚನದಲ್ಲಿ ಆತನೇ ಎಲ್ಲ ದೊರೆತನಕ್ಕೂ ಅಧಿಕಾರಕ್ಕೂ ಶಿರಸ್ಸಾಗಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಮಾತು ಇಲ್ಲಿ ಇದೆ. ಅದೇನೆಂದರೆ, ಎಲ್ಲ ದೊರೆತನಕ್ಕೂ ಶಿರಸ್ಸು. ಅಂದರೆ ಲೋಕದ ಎಲ್ಲ ಸರ್ಕಾರಕ್ಕೂ, ವಾವ್, ಎಲ್ಲ ಅಧಿಕಾರಿಗಳಿಗೂ, ವಾವ್, ಎಲ್ಲ ದೊರೆತನಕ್ಕೂ ಶಿರಸ್ಸು ಯಾರು? ಕ್ರಿಸ್ತನ. ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ಆಲ್ ದ ಗವರ್ಮೆಂಟ್ಸ್ ಇನ್ ದ ವರ್ಲ್ಡ್. ಹಾಗಿರುವಾಗ
ಆತನ ಶಿರಸತ್ವದ ಕೆಳಗೆ ನಾವು ಹೋಗಬೇಕು. ಇನ್ ಆರ್ಡರ್ ಟು ಗೆಟ್ ವಿಕ್ಟ್ರಿ, ನಾವು ಜಯ ಹೊಂದಲಿಕ್ಕೆ ಆತನ ಶಿರಸತ್ವಕ್ಕೆ ಒಳಪಟ್ಟವರಾಗಿರಬೇಕು. ಅಲೋ ಹಿಮ್ ಟು ದ ಹೆಡ್, ದ ರೂಲರ್, ದಿ ಅಥಾರಿಟಿ ಆಫ್ ಯುವರ್ ಲೈಫ್, ಮೈ ಲೈಫ್. ನಮ್ಮ ಜೀವನದ ನಡೆಸುವ ಆತನಾಗಿ, ನಾವಿಕನಾಗಿ ಆತನಿಗೆ ಅವಕಾಶ ಕೊಟ್ಟು ಆಹ್ವಾನಿಸುವಾಗ ಆತನು ನಮ್ಮ ಶಿರಸ್ಸಾಗಿ ಇರುವುದರಿಂದ ಜಯಕರವಾದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ. ಏನು ನೋಡ್ತಾ ಇದ್ದೇವೆ ನಾವು, ಏನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನಾವು ಜಯಕರವಾದ ಜೀವನದ 13 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 9 ರಹಸ್ಯಗಳು ಮುಗೀತು. ಇನ್ನೂ ಕೂಡ ಕೆಲವು ರಹಸ್ಯಗಳನ್ನು ನಾವು ಹೊಂದಬೇಕಾಗ್ತದೆ, ನೋಡಬೇಕಾಗ್ತದೆ. 10ನೇದಾಗಿ ನಾವು ನೋಡುವಾಗ ಸರ್ಕಮ್ಸಿಷನ್ ಅಂದರೆ ಸುನ್ನತಿ. ಇದು ಎಂಥ ಸುನ್ನತಿ ಅಂತ ಹೇಳ್ಬಿಟ್ಟು ನೋಡುವಾಗ 11ನೇ ವಚನದ ಕೊನೆಯ ಭಾಗ, ಅದು ಮಾಂಸ ಸ್ವಭಾವವನ್ನು ವಿಸರ್ಜಿಸುವ ಕ್ರಿಸ್ತನಿಂದಾದ ಸುನ್ನತಿ. ಇನ್ನೊಂದು ಸಾರಿ ಓದ್ತೀನಿ. ಮಾಂಸ ಸ್ವಭಾವವನ್ನು ವಿಸರ್ಜಿಸುವ ಕ್ರಿಸ್ತನಿಂದಾದ ಸುನ್ನತಿ. ಮಾನವೀಯವಾದ ಸಂಗತಿಗಳನ್ನು ವಿಸರ್ಜಿಸುವಂಥ, ಮಾಂಸಕ್ರಿಯೆಗಳನ್ನು ವಿಸರ್ಜಿಸುವಂಥ ಕ್ರಿಸ್ತನಿಂದಾದ ಸುನ್ನತಿ. ಇದು ನಮ್ಮನ್ನು ಜಯಕರವಾದ ಜೀವನಕ್ಕೆ ನಡೆಸ್ತದೆ. 11ನೇದಾಗಿ ಇನ್ನೊಂದು ಅನುಭವ ಏನಂದರೆ, ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದನು. ವಾವ್! ಕೊಲೊಸ್ಸೆ 2 ಮತ್ತು 13 ಅದರಲ್ಲಿ ನಾವು ನೋಡುವಾಗ ನಮ್ಮ ಎಲ್ಲ ಪಾಪಗಳನ್ನು ಕ್ರಿಸ್ತನು ಕ್ಷಮಿಸಿದನು. ಆ ಒಂದು ಭರವಸೆ ಇಟ್ಕೊಂಡು ನಾವು ಜಯವನ್ನು ಹೊಂದಲು ಸಾಧ್ಯ. ಪಾಪ ಕ್ಷಮೆಪಣೆಯ ನಿಶ್ಚಯ ಇಲ್ಲದಿದ್ದರೆ ಜಯ ಕಷ್ಟ. ಮತ್ತು 14ನೇ ವಚನದಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ, ನಮಗೆ ವಿರುದ್ಧವಾಗಿ ಇದ್ದ ಕೈ ಬರಹದ ಶಾಸನಗಳನ್ನು ಯೇಸು ಸ್ವಾಮಿ ಏನು ಮಾಡಿಬಿಟ್ರು, ಅದನ್ನು ಅಳಿಸಿಬಿಟ್ಟು ರದ್ದು ಮಾಡಿ ಶಿಲುಬೆಗೆ ಜಡಿದಂಥದ್ದು. ಹಾಗಾದರೆ ಅಪರಾಧ ಮನಸ್ಸಾಕ್ಷಿ ನಮಗಿಲ್ಲದ ಹಾಗೆ ಮಾಡಿದಾತನು ನಮ್ಮ ಕರ್ತನಾದ ಯೇಸು. ಆ ಒಂದು ಒಳ್ಳೆಯ ಮನಸ್ಸಾಕ್ಷಿನ ಇಟ್ಕೊಂಡು ನಾವು ಆತ್ಮಿಕ ಯುದ್ಧಕ್ಕೆ ಪಾಲಾಗುವಾಗ ಆತ್ಮಿಕ ಜಯವನ್ನು ನಾವು ಹೊಂದಿಬಿಡ್ತೇವೆ. ಹೌದು. ಕೊನೆಯದಾಗಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ನಾವು ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಜಯಕರವಾದ ಜೀವನಕ್ಕೆ 13 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 13 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ಅದರಲ್ಲಿ 13ನೇ ರಹಸ್ಯ 15ನೇ ವಚನದಲ್ಲಿದೆ. ಅದೇನೆಂದರೆ, ಕ್ರಿಸ್ತನ ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಬಹಿರಂಗವಾಗಿ ಪ್ರದರ್ಶಿಸಿ ಶಿಲುಬೆಯಲ್ಲಿ ಅವುಗಳ ಮೇಲೆ ಜಯವನ್ನು ಸಾಧಿಸಿದರ ಬಗ್ಗೆ ಇದೆ. ಹಾಗಾದರೆ ನಿರಾಯುಧರನ್ನಾಗಿ ಮಾಡಿ ಅಂತ ಹೇಳುವಾಗ, ನಮ್ಮ ಆತ್ಮಿಕ ವೈರಿಗಳ ವಿರುದ್ಧ ಯುದ್ಧ ಮಾಡಿ ಅವುಗಳನ್ನು ಆಯುಧರಹಿತರನ್ನಾಗಿ ಮಾಡಿಬಿಟ್ಟಿದ್ದ ಕಾರ್ಯವನ್ನೇ ನಿರಾಯುಧರನ್ನಾಗಿ ಬಹಿರಂಗವಾಗಿ ಪ್ರದರ್ಶಿಸಿ ಅಂತ. ಆ ಕಾಲದಲ್ಲಿ ಯಾರಾದರೂ ಗೆದ್ದುಬಿಟ್ರೆ ಆ ವೈರಿಗಳನ್ನು ಏನು ಮಾಡ್ತಿದ್ರು, ಆಯುಧ ಇಲ್ಲದೆ ಒಂದು ಮೆರವಣಿಗೆ ಮಾಡ್ತಿದ್ರು, ಪ್ರದರ್ಶಿಸ್ತಿದ್ರು. ನೋಡ್ರಿ, ವೈರಿ ಈಗ ನಮ್ಮ ಕೈಯಲ್ಲಿದ್ದಾರೆ ಅಂತ ಆ ವೈರಿಯ ತಲೆ ಮೇಲೆ ಕಾಲಿಟ್ಕೊಂಡು ಒಂದು ಮೆರವಣಿಗೆ ಮಾಡ್ತಿದ್ರು. ನೋಡಿ, ವೈರಿ ನಮ್ಮ ಕೈ ಕೆಳಗೆ ಇದ್ದಾನೆ, ನಮ್ಮ ಕಾಲು ಕೆಳಗಿದ್ದಾನೆ, ನೀವೇನು ಭಯಪಡಬೇಡ್ರಿ. ನಮ್ಮ ಕರ್ತನಾದ ಯೇಸು ಕೂಡ ವೈರಿಯ ನಿರಾಯುಧರನ್ನಾಗಿ ಮಾಡಿದ್ದಾಗ, ಆ ವೈರಿ ಹತ್ರ ನಾವು ಯುದ್ಧ ಮಾಡುವಾಗ ಜಯ ನಿಶ್ಚಯ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಜಯಕರವಾದ ಜೀವನಕ್ಕೆ 13 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.